ನೋಡಿ, ಈಗ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಈಗ ಸದ್ದು ಮಾಡ್ತಾ ಇದೆ. ಕೆಪಿಎಸ್ಸಿ ಏನು ಅಧ್ಯಕ್ಷರ ಮೇಲೆ ಈಗ ಸ್ಫೋಟಕ ಆರೋಪ ಕೇಳಿಬಂದಿರುವಂಥದ್ದು. ಕೆಪಿಎಸ್ಸಿ ಅಧ್ಯಕ್ಷರ ಮೇಲೆ ಈಗ ಆರೋಪ ಕೇಳಿಬಂದಿದೆ. ಏನದು ಅಂದರೆ, ನಕಲಿ ದಾಖಲೆಯನ್ನು ನೀಡಿ ಮಕ್ಕಳಿಗೆ ಹುದ್ದೆಯನ್ನ ಕೊಡಿಸಿದ್ರಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇದೆ. ಏನು ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸದ್ದು ಮಾಡ್ತಾ ಇದೆ ಕೆಪಿಎಸ್ಸಿ. ಏನಪ್ಪ, ಕೆಪಿಎಸ್ಸಿ ಅಧ್ಯಕ್ಷರ ಮೇಲೆ ಈಗ ಸ್ಫೋಟಕ ಆರೋಪ ಕೇಳಿಬರ್ತಾ ಇದೆ. ಏನ್ ಆರೋಪ? ನಕಲಿ ದಾಖಲೆಯನ್ನ ನೀಡಿ ಮಕ್ಕಳಿಗೆ ಹುದ್ದೆಯನ್ನ ಕೊಡಿಸಿದ್ರಾ ಇಲ್ಲಿ ಅಂತ. ಕೆಪಿಎಸ್ಸಿ ಅಧ್ಯಕ್ಷರ ಇಬ್ಬರು ಮಕ್ಕಳಿಗೆ ಕೆಲಸದ ಭಾಗ್ಯ ಸಿಕ್ಕಿದೆ. ನಿಮ್ಮ ಅಶ್ವವೇಗ ನ್ಯೂಸ್ನಿಂದ ಮಹಾ ಅಭಿಯಾನ ನಡೆಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಭಿಯಾನದ ಬೆನ್ನಲ್ಲೇ ಕೆಪಿಎಸ್ಸಿ ಅಧ್ಯಕ್ಷರ ಮಗಳಿಗೆ ಬಿಗ್ ಶಾಕ್ ಆಗಿರುವಂಥದ್ದು. ಶಿವಶಂಕರಪ್ಪ ಎಸ್ ಸಾಹುಕಾರ್ ವಿರುದ್ಧ ಸ್ವಜನ ಪಕ್ಷಪಾತ ಆರೋಪ ಕೇಳಿಬಂದಿದೆ. ನಕಲಿ ದಾಖಲೆಯನ್ನ ಸಲ್ಲಿಸಿದ್ದಕ್ಕೆ ಸುಮಾ ಸಾಹುಕಾರ್ ವಿರುದ್ಧವಾಗಿ ಈಗ ಎಫ್ಐಆರ್ ದಾಖಲಾಗಿದೆ. ಕೆಪಿಎಸ್ಸಿ ಆಯೋಗದ ಕಾರ್ಯದರ್ಶಿ ಕಂಪ್ಲೇಂಟ್ ಅನ್ನ ಮಾಡಿರುವಂಥದ್ದು. ದೂರಿನ ಮೇರೆಗೆ ವಿಧಾನಸೌಧದ ಠಾಣೆಯಲ್ಲಿ ಈಗ ಎಫ್ಐಆರ್ ದಾಖಲಾಗಿದೆ. ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸದ್ದು ಮಾಡ್ತಾ ಇದೆ ಕೆಪಿಎಸ್ಸಿ ಅಧ್ಯಕ್ಷರ ಮೇಲೆ ಈಗ ಸ್ಫೋಟಕ ಆರೋಪ ಕೇಳಿಬಂದಿರುವಂಥದ್ದು. ನಕಲಿ ದಾಖಲೆಯನ್ನ ನೀಡಿ ಇಲ್ಲಿ ಮಕ್ಕಳಿಗೆ ಹುದ್ದೆಯನ್ನ ಕೊಡಿಸಿದ್ರಾ ಶಿವಶಂಕರಪ್ಪ ಅನ್ನುವಂಥ ಪ್ರಶ್ನೆ. ಏನು, ಕೆಪಿಎಸ್ಸಿ ಅಧ್ಯಕ್ಷರ ಇಬ್ಬರು ಮಕ್ಕಳಿಗೆ ಕೆಲಸದ ಭಾಗ್ಯ ಸಿಕ್ಕಿರುವಂಥದ್ದು. ಇಲ್ಲಿ ನಿಮ್ಮ ಅಶ್ವವೇಗ ನ್ಯೂಸ್ನಿಂದ ಮಹಾ ಅಭಿಯಾನವನ್ನ ಮಾಡಲಾಯಿತು. ಅಭಿಯಾನದ ಬೆನ್ನಲ್ಲೇ ಈಗ ಏನು ಕೆಪಿಎಸ್ಸಿ ಅಧ್ಯಕ್ಷರ ಮಗಳಿಗೆ ಶಾಕ್ ಆಗಿದೆ. ಶಿವಶಂಕರಪ್ಪ ಎಸ್ ಸಾಹುಕಾರ್ ವಿರುದ್ಧವಾಗಿ ಏನು ಸ್ವಜನ ಪಕ್ಷಪಾತ ಆರೋಪ ಕೇಳಿಬಂದಿದೆ. ಅಂದ್ರೆ ಮಕ್ಕಳಿಗೆ ಹುದ್ದೆ ಕೊಡಿಸಲು ಇಲ್ಲಿ ಸುಳ್ಳು ದಾಖಲೆಯನ್ನ ಕೊಟ್ರ ಅನ್ನುವಂಥ ಪ್ರಶ್ನೆ. ಕೆಪಿಎಸ್ಸಿ ಅಧ್ಯಕ್ಷರ ಒಂದು ಕರ್ಮಕಾಂಡ ಇದು. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅಧಿಕಾರ ದುರುಪಯೋಗವನ್ನ ಮಾಡಿಕೊಂಡ ಆರೋಪ ಇಲ್ಲಿ ಕೇಳಿಬಂದಿದೆ. ಇಬ್ಬರು ಮಕ್ಕಳಿಗೆ ಸರ್ಕಾರಿ ಉದ್ಯೋಗವನ್ನ ಕೊಡಿಸಿದ್ದಾರಂತೆ. ಆದಾಯ ಪ್ರಮಾಣ ಪತ್ರದಲ್ಲಿ ನಕಲಿ ಮಾಹಿತಿಯನ್ನ ಉಲ್ಲೇಖ ಮಾಡಲಾಗಿದೆ. ತಂದೆ ಸಂವಿಧಾನಬದ್ಧ ಜವಾಬ್ದಾರಿಯುತ ಹುದ್ದೆಯಲ್ಲಿ ಇದ್ದಾರೆ. ತಂದೆಯ ವಾರ್ಷಿಕ ಆದಾಯ ಸುಮಾರು 48 ಲಕ್ಷ ಇದೆ. ಆದರೂ ಕೂಡ ಇಲ್ಲಿ ಆದಾಯ ಪ್ರಮಾಣ ಪತ್ರದಲ್ಲಿ 40,000 ಅಂತ ಉಲ್ಲೇಖ ಮಾಡಲಾಗಿದೆ. ಅಜಗಜಾಂತರ ವ್ಯತ್ಯಾಸ ಇದೆ. 48 ಲಕ್ಷ ಇಲ್ಲಿ, 40,000 ಇಲ್ಲಿ, ಇಷ್ಟು ಡಿಫರೆನ್ಸ್ ಇರುವಂಥದ್ದು. 2020 ಮಾರ್ಚ್ 4ರಂದು ಪ್ರಮಾಣ ಪತ್ರವನ್ನ ಸುಮಾ ಸಲ್ಲಿಸಿದ್ರು. ಆದರೆ 2019ರಲ್ಲಿ ಆಯೋಗದ ಸದಸ್ಯರಾಗಿದ್ರು. ತಂದೆ ಶಿವಶಂಕರಪ್ಪ ಅಂದ್ರೆ ಸುಮಾ ಅವರ ತಂದೆ ಶಿವಶಂಕರಪ್ಪ 2019ರಲ್ಲಿ ಆಯೋಗದ ಸದಸ್ಯರಾಗಿದ್ರು. ಅದೇ ಕಾರಣಕ್ಕೆ ಈಗ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಗೆ ಆಗ್ರಹಿಸಲಾಗ್ತಾ ಇದೆ. ಪ್ರಮಾಣ ಪತ್ರದಲ್ಲಿ ನಕಲಿ ಮಾಹಿತಿಯನ್ನ ಉಲ್ಲೇಖ ಮಾಡಲಾಗಿರುವಂಥದ್ದು. ಅಂದ್ರೆ ಏನು ಆದಾಯ ಪ್ರಮಾಣ ಪತ್ರ ಏನಿರುತ್ತೆ, ಆ ಆದಾಯ ಪ್ರಮಾಣ ಪತ್ರದಲ್ಲಿ ವಾರ್ಷಿಕ ಆದಾಯ ಬರೀ 40,000 ತೋರಿಸಲಾಗಿದೆ. 48 ಲಕ್ಷ ಎಲ್ಲಿ, 40,000 ಎಲ್ಲಿ? ಅವ್ರ ತಂದೆ ಒಂದು ಸಂವಿಧಾನಬದ್ಧ ಹುದ್ದೆಯಲ್ಲಿದ್ದಾರೆ, ಜವಾಬ್ದಾರಿಯುತ ಹುದ್ದೆನಲ್ಲಿದ್ದಾರೆ. ಅವರಿಗೆ ವಾರ್ಷಿಕ ಆದಾಯ 48 ಲಕ್ಷ ಬರುತ್ತೆ. ಆದರೆ ಇಲ್ಲಿ ಆದಾಯ ಪ್ರಮಾಣ ಪತ್ರದಲ್ಲಿ ತೋರಿಸಿರುವಂಥದ್ದು 40,000 ರೂಪಾಯಿಯನ್ನು ತೋರಿಸಲಾಗಿದೆ. ನೋಡಿ, ಇದೇ ಕಾರಣಕ್ಕೆ ನೈತಿಕ ಹೊಣೆ ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸಲಾಗ್ತಾ ಇರುವಂಥದ್ದು. ಕೆಪಿಎಸ್ಸಿ ಅಧ್ಯಕ್ಷರ ಮೇಲೆ ಈಗ ಏನು ನಕಲಿ ದಾಖಲೆಯನ್ನ ಕೊಟ್ಟು ಮಕ್ಕಳಿಗೆ ಉದ್ಯೋಗವನ್ನ ಕೊಡಿಸಿದ್ರಾ ಅನ್ನುವಂಥ ಪ್ರಶ್ನೆ, ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ನಿಮ್ಮ ಅಶ್ವವೇಗ ನ್ಯೂಸ್ನಿಂದ ಮಹಾ ಅಭಿಯಾನ ನಡೆಸಲಾಯಿತು. ಅಭಿಯಾನದ ಬೆನ್ನಲ್ಲೇ ಈಗ ಬಿಗ್ ಶಾಕ್ ಕಾದಿದೆ. ಶಿವಶಂಕರಪ್ಪ ಎಸ್ ಸಾಹುಕಾರ್ ವಿರುದ್ಧವಾಗಿ ಈಗ ಆರೋಪ ಕೇಳಿ ಬಂದಿರುವಂಥದ್ದು. ನಕಲಿ ದಾಖಲೆಯನ್ನ ಸಲ್ಲಿಸಿದ್ರು ಏನು ಸುಮಾ ಸಾಹುಕಾರ್ ಹುದ್ದೆಯನ್ನ ಪಡೆದುಕೊಳ್ಳೋದು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಎಫ್ಐಆರ್ ದಾಖಲಾಗಿದೆ. ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡಿದ್ದಾರಾ ಇಲ್ಲಿ? ಇಬ್ಬರು ಮಕ್ಕಳಿಗೆ ಸರ್ಕಾರಿ ಉದ್ಯೋಗವನ್ನ ಕೊಡಿಸಿದ್ದಾರೆ. ತಂದೆ ಸಂವಿಧಾನಬದ್ಧ ಹುದ್ದೆಯಲ್ಲಿದ್ದಾರೆ, ಜವಾಬ್ದಾರಿಯುತ ಹುದ್ದೆನಲ್ಲಿದ್ದಾರೆ. ಆದರೂ ಕೂಡ ಇಲ್ಲಿ ಆದಾಯ ಪ್ರಮಾಣ ಪತ್ರದಲ್ಲಿ ನಕಲಿ ಮಾಹಿತಿಯನ್ನ ನೀಡಲಾಗಿದೆ. ಏನು ಆದಾಯ ಪ್ರಮಾಣ ಪತ್ರದಲ್ಲಿ ವಾರ್ಷಿಕ ಆದಾಯ ಎಷ್ಟು ಅನ್ನುವಂಥದ್ದನ್ನ ಮೆನ್ಷನ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಏನು ಬರೀ 40,000 ವಾರ್ಷಿಕ ಆದಾಯ, ಬರೀ 40,000 ಅಂತ ಮೆನ್ಷನ್ ಮಾಡಲಾಗಿದೆ. ಅವರ ತಂದೆ ಸಂವಿಧಾನಬದ್ಧ ಜವಾಬ್ದಾರಿಯುತ ಹುದ್ದೆನಲ್ಲಿದ್ದಾರೆ. ಅವರಿಗೆ ವಾರ್ಷಿಕ ಆದಾಯ 48,000 ಇದೆ. ಆದರೆ ಇಲ್ಲಿ ಅವರು ಹೇಳಿರುವಂಥದ್ದು, ಮಾಹಿತಿ ನೀಡಿರುವಂಥದ್ದು ಬರೀ 40,000 ಅಂತ. ಅಂದರೆ ನಕಲಿ ದಾಖಲೆಯನ್ನು ಕೊಟ್ಟು ಇಲ್ಲಿ ಮಕ್ಕಳಿಗೆ ಸರ್ಕಾರಿ ಉದ್ಯೋಗವನ್ನು ಕೊಡಿಸಿದ್ರಾ ಅಂತ ಪ್ರಶ್ನೆ.